ಇವತ್ತು ತುಂಬ ಸಂತಸದ ಕ್ಷಣ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. 3 ಗಂಟೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೆ. ವಿಜ್ಞಾನಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವೋ And splashdown, Crew 9 back on Earth. To get communications with them a little bit earlier. There you are getting a great view of Crew 9 inside Dragon Freedom as it returns back to Earth. We are awaiting the drogue deployment. And there you see it on your screen, drogue deployment. Drogue descent rate nominal. The crowd here very. The mains are quite a bit larger. You'll be able to notice the difference on your screen once they deploy, and they can PM Pacific time this afternoon. And there we go. We have visual on 4 healthy mains. That view was from inside. Freedom copy. Those main parachutes begin to inflate fully. For the splashdown site, we can see the crew, and we're going to stand by for splashdown, located in the Gulf of America, off the coast of Tallahassee, Florida. And splashdown, Crew 9 back on Earth. And SpaceX Freedom, splashdown. Good main release. Copy splashdown. We see main chutes cut. Nick, Alex, Butch, Sunny, on behalf of SpaceX, welcome home. ನಮಸ್ಕಾರ ಸ್ನೇಹಿತರೆ, ಶುಭೋದಯ. ಇವತ್ತು ತುಂಬ ಸಂತಸದ ಕ್ಷಣ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. 3 ಗಂಟೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೆ. ಅದಕ್ಕೆ ನಾವು ಮೊದಲೇ ನಿದ್ರೆ ಬಂದಿರಲಿಲ್ಲ, ಬೇಗ ನೋಡಬೇಕು ಅಂತ. ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ಭೂಮಿಗೆ ಬಂದಿದೆ, ಧರೆಗಿಳಿದಿದೆ. ಅದ್ಭುತವಾದ ಕ್ಷಣ ಅದು. ಯಾಕೆಂದರೆ ವಿಜ್ಞಾನಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವೋ, ಎಷ್ಟು ಅರ್ಥ ಮಾಡ್ಕೋತೀವೋ, ಎಷ್ಟು ಗೌರವಿಸ್ತೀವೋ, ಅಷ್ಟು ಅಜ್ಞಾನ ಕಡಿಮೆ ಆಗುತ್ತೆ. ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಈಗ 4 ಗಂಟೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಕರೆಂಟ್ ಇಲ್ಲ ಅಂದರೆ ನಮ್ಮ ಬದುಕು ಹೇಗಿರುತ್ತೆ? ಇದು ಕಂಪೇರ್ ಮಾಡೋಕ್ಕೆ ಆಗಲ್ಲ. ನಾವು ಆ ರೀತಿ ಕುಳಿತುಕೊಂಡು ಯೋಚನೆ ಮಾಡಲ್ಲ, ನಾವು ಧ್ಯಾನ ಮಾಡಲ್ಲ. ಕರೆಂಟ್ ಎಂಥ ಅದ್ಭುತವಾದ ಶಕ್ತಿ. ಅದು ಪಾಸಿಟಿವ್ ನೆಗೆಟಿವ್ ಎರಡೂ ಬರುತ್ತೆ. ಕರೆಂಟೇ ಇಲ್ಲ ಅಂದರೆ ಸಿಟಿನಲ್ಲಿ ಬದುಕೇ ಇಲ್ಲ, ನೀರೇ ಸಿಗೋದಿಲ್ಲ. ಹಾಗೆ ಯೋಚನೆ ಮಾಡಬೇಕು ಅಲ್ವಾ? ಸಿಂಪಲ್ ಎಕ್ಸಾಂಪಲ್. ಇದೇ ರೀತಿ ಮೊಬೈಲ್ ಫೋನ್ ಹೇಗೆ ಬರ್ತದೆ, ಈಗೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಎಂಥ ಅದ್ಭುತ ಶಕ್ತಿ, ಎಂಥ ಇನ್ನೋವೇಷನ್ ಅದು, ಎಂಥ ಆವಿಷ್ಕಾರ ಅದು ಅಲ್ವಾ? ಹೀಗೆ ಒಂದು ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ರೈಲಲ್ಲಿ ಹೋಗ್ಬೇಕಾದ್ರೆ, ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೆ ನಾವು ಯೋಚನೆ ಮಾಡಿದಾಗ ಒಂದು ಕೃತಜ್ಞತಾ ಭಾವ ಬೆಳೆಯುತ್ತೆ ವಿಜ್ಞಾನಿಗಳ ಕಡೆ. ವಿಜ್ಞಾನಿಗಳೇ ಈಗಿನ ಕಾಲದಲ್ಲಿ ಅದ್ಭುತವಾದ ಋಷಿಮುನಿಗಳು. ನಾವು ವಿಜ್ಞಾನವನ್ನು ಮರೆತು ಅಜ್ಞಾನದ ಕಡೆ ಹೋಗ್ತಾ ಇದ್ದೀವಿ. ನಾವು ಸತ್ಯದ ಅರಿವಾಗಬೇಕಾದ್ರೆ ಯಾವುದನ್ನು ಈ ಕ್ಷಣ ನಾವು ಅನುಭವಿಸ್ತಾ ಇದ್ದೀವೋ, ಅದು ಹೇಗೆ ಬಂತು, ಅದಕ್ಕೆ ನಾವು ಎಷ್ಟು ಕೃತಜ್ಞರಾಗಿದ್ದೀವಿ, ಅದ್ರ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೀವಿ ಅಂತಕ್ಕಂಥ ಚಿಂತನೆ ನಮ್ಮಲ್ಲಿ ಬರಬೇಕು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ನಾನು ವೆಬ್ಸೈಟಲ್ಲೆಲ್ಲ ನೋಡಬೇಕಾದ್ರೆ ಕೇವಲ ಲಕ್ಷಾಂತರ ಜನ ಅಷ್ಟೇ ಅದು ನೋಡ್ತಾ ಇದ್ದಾರೆ ಆ ಕ್ಷಣವನ್ನು. ನಾಸಾ ವೆಬ್ಸೈಟ್ನಲ್ಲಿ ಥ್ರೂಔಟ್ ವರ್ಲ್ಡ್ ಅರೌಂಡ್ 4 lakhs ಮೆಂಬರ್ಸ್ ಅಷ್ಟೇ ನೋಡ್ತಾ ಇರೋದು. ಅದೇ ಒಂದು ಕ್ರಿಕೆಟ್ ಮ್ಯಾಚ್ ಬಂದುಬಿಟ್ರೆ ನಮ್ಮ ಇಂಡ್ಯಾದಲ್ಲಿ 50 ಕೋಟಿ ಜನ ನೋಡ್ತಾರೆ, 60 ಕೋಟಿ ಜನ ನೋಡ್ತಾರೆ. ಸಿ ಎಂಟರ್ಟೈನ್ಮೆಂಟ್. ಅದಕ್ಕೆ ಕಾರಣ ವಿಜ್ಞಾನಿಗಳು, ಅವ್ರಿಗೆಲ್ಲ ಸಿಗ್ತಾ ಇದೆ. ಸೊ ತುಂಬ ಜನರಿಗೆ ನಾನು ಈ ವಿಡಿಯೋ ಮುಖಾಂತರ ಏನಪ್ಪ ತಿಳಿಸ್ತೀನಿ ಅಂದರೆ, ಯಾವಾಗಲಾರು ನೀವು ಅನುಭವಿಸ್ಬೇಕಾದ್ರೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ಎಷ್ಟೊಂದು ಅದ್ಭುತ, ಹೆಂಗೆ ನಡೀತಾ ಇದೆ ಇದು. ನಾವೆಲ್ಲೋ ಮಾತಾಡ್ತೀವಿ, ಹೇಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕು. ಈ ಕರೆಂಟ್ ಹೆಂಗಿದೆ ಅಂತ ಯೋಚನೆ ಮಾಡಬೇಕು. ಆ ರೀತಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ನಿಮ್ಮಲ್ಲಿ ಸತ್ಯದ ಅರಿವಾಗುತ್ತೆ. ವಿಜ್ಞಾನ ಮನುಷ್ಯನಿಗೆ ಹೇಗೆ ಸಹಾಯ ಮಾಡ್ತಾ ಇದೆ, ಭೂಮಿ ಮೇಲೆ ಬದುಕಲು ಎಷ್ಟು ಸಹಕಾರಿಯಾಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಆ ಕ್ಷಣಗಳನ್ನು ನೀವು ಅನುಭವಿಸಿ. ಅದಕ್ಕೋಸ್ಕರ ಹೇಳಿದೆ, ಹೆಚ್ಚಿಗೆ ಮಾತಾಡೋದು ಬೇಡ.
ಒಂದು ಅದ್ಭುತವಾದ ಕ್ಷಣ. ನನಗಂತೂ ತುಂಬ ಖುಷಿಯಾಯಿತು. ಸೇಫಾಗಿ ಬಂದು ಇಳಿದಿದ್ದಾರೆ. ಮುಂದೆ ಅವ್ರ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು, ಅವ್ರು ಚೆನ್ನಾಗಿರಬೇಕು. ಅಲ್ಲಿಂದ ಬಂದು ಇಲ್ಲಿಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಅದು ಒಳ್ಳೇದಾಗಲಿ ಅಂತ ಎಲ್ಲರೂ ಪ್ರಾರ್ಥಿಸೋಣ. ಆವಾಗಲೇ ತಿಳಿಸ್ತಾ ಇದ್ವಿ, ಈ ಫ್ರಿಕ್ಷನ್ ಏನಿರುತ್ತೆ ಭೂಮಿಗೆ ಮತ್ತು ಲ್ಯಾಂಡ್ ಆಗುವಂತ ಸಂದರ್ಭ, ಯಾವುದೇ ಒಂದು ಪೊಲ್ಯೂಷನ್ ಆಗಬಾರ್ದು ಅಂದ್ರೆ ಭೂಮಿಗೆ ಬಂದು ಅಪ್ಪಳಿಸುವಂತದ್ದು ಯಾವ್ದು ಕೂಡ ಆಗಬಾರ್ದು ಅಂತಂದ್ರೆ ಸೇಫ್ ಲ್ಯಾಂಡಿಂಗ್ ಆಗ್ಬೇಕು. ವಾಪಸ್ ಆಗ್ತಾ ಇರೋದು ಆ ಒಂದು ಲ್ಯಾಂಡಿಂಗ್ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನೇರ ದೃಶ್ಯಗಳನ್ನ, ಬಹಳ ರೋಮಾಂಚಕಾರಿಯಾದಂತಹ ದೃಶ್ಯ ಇದು. ಆಗಿದೆ ದೃಶ್ಯವನ್ನ ನೋಡಿ ತೋರಿಸ್ತಾ ಇದೀವಿ ನಿಮ್ಗೆ. ಈಗ ಆಲ್ರೆಡಿ ಈ ಸಮುದ್ರದ ಒಂದು ಸರ್ಫೇಸ್ ಏನಿದೆ ಅದಕ್ಕೆ ಬಂದು ಅಪ್ಪಳಿಸಿರುವಂತದ್ದು ನಿಧಾನವಾಗಿ ಲ್ಯಾಂಡ್ ಆಗಿದೆ. ಇದೊಂದು ಬಹಳ ಅಪರೂಪದ ದೃಶ್ಯ. ಹಾಗೇನೆ ಆ ಪ್ಯಾರಾಚೂಟ್ ನ ಕೊಡೆಗಳ ರೀತಿಯಾಗಿ ಏನಿದೆ, ಎಕ್ಸಾಕ್ಟ್ ಟೆಕ್ನಿಕಲ್ ವರ್ಡ್ ಸಂಜಯ್ ಅವ್ರು ಹೇಳ್ತಾ ಇರೋದನ್ನ, ಆದ್ರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳೋದಾದ್ರೆ ಆ ಕೊಡೆಗಳ ರೀತಿಯಾಗಿ ಏನಿದೆ ಅದು ಈಗ ಸ್ಲೋ ಡೌನ್ ಆಗ್ತಾ ಇದೆ. ಈಗ ನಾಸಾದ ಸ್ಪೇಸ್ ಎಕ್ಸ್ ಕ್ರೂ ನಾವೀಗ ರಿಟರ್ನ್ ಆಗಿದೆ. ಆ ಒಂದು ಅದ್ಭುತ ದೃಶ್ಯವನ್ನ ನೋಡ್ತಾ ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದಾಗುತ್ತೆ. ಅತ್ಯಂತ ಸುರಕ್ಷಿತವಾಗಿ ಲ್ಯಾಂಡ್ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ. ಈಗಾಗಲೇ ಬೋಟ್ ಆ ಒಂದು ಕ್ಯಾಪ್ಸೂಲ್ ಬಳಿ ಬಂದು ಈಗ ಬಂದಷ್ಟು ಅಲ್ಲಿ ನಿಂತಿದೆ. ಈಗ ಯಾವ ರೀತಿಯಾಗಿ ಆ ಒಂದು ರೆಸ್ಕ್ಯೂ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನೇರವಾಗಿ ಸ್ಪೇಸ್ ಎಕ್ಸ್ ನ ರಿಕವರಿ ಶಿಪ್ ಗೆ ಆ ಒಂದು ಕ್ಯಾಪ್ಸೂಲ್ ಅನ್ನ ತಂದು ಈಗ ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಅನ್ನ ತಂದು ಈಗ ಅಲ್ಲಿ ನಿಧಾನವಾಗಿ ಈಗ ಕ್ರೇನ್ ಇಂದ ಹೇಗೆ ಎತ್ತಿ ತಂದು ಇಡ್ತಾರೋ ಹಾಗೆ ಈಗ ತಂದು ಅಲ್ಲಿ. Looks like we're getting our next crew member here. That is none other than Sunny Williams. Big smile, big waves. She, like her other crew members, now will be assisted onto the mobility aid. There we have it, some waves, some thumbs up, and some smiles.